ಬಿಜೆಪಿಯಲ್ಲಿ ರೆಬಲ್ ಆಗಿ ಕಂಗೊಳಿಸ್ತಾ ಇರೋದು ಈಶ್ವರಪ್ಪನವರು. ಅವರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಾದರೂ ಕೂಡ ಅವರ ಬಂಡಾಯದಿಂದ ಅವರು ಹಿಂದೆ ಸರಿತಾ ಇಲ್ಲ. ಯಾರ ಸಂಧಾನಕ್ಕೂ ಅವರು ಮಣೆ ಹಾಕ್ತಿಲ್ಲ. ಮೋದಿ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಈಶ್ವರಪ್ಪನವರು ಗೈರಾದ್ರು. ನಮ್ಮ ಹೋರಾಟ ಕುಟುಂಬ ರಾಜಕಾರಣದ ವಿರುದ್ಧ, ಹಿಂದುತ್ವ ಕಾರ್ಯಕರ್ತರ ತುಳಿಯುವ ಕೆಲಸ ಆಗ್ತಾ ಇದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಈಶ್ವರಪ್ಪನವರು ಮತ್ತೆ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ನಾನೇನಾದ್ರೂ ಆ ವೇದಿಕೆಗೆ ಹೋದ್ರೆ ಅಲ್ಲಿ ಮೋದಿ ಅವರು ಬಂದಿರೋದು ಶಿವಮೊಗ್ಗದ ಅಭ್ಯರ್ಥಿ ರಾಘವೇಂದ್ರ ಅವರ ಪ್ರಚಾರಕ್ಕಾಗಿ, ನಾನ್ ಯಾಕೆ ಹೋಗೋರಿಗೆ ಪ್ರಚಾರ ಕೊಡ್ಲಿ, ಅವ್ರನ್ನ ಸೋಲ್ಸೋದೇ ನನ್ನ ಗುರಿ ಅಂದಿದ್ದಾರೆ ಈಶ್ವರಪ್ಪ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಶಿವಮೊಗ್ಗದಿಂದ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಕೊನೆ ಕ್ಷಣದ ತನಕ ಎಲ್ಲೋ ಒಂದಷ್ಟು ಜನರಿಗೆ ಒಂದು ಆಸೆ ಇತ್ತು, ಇಷ್ಟೆಲ್ಲದರ ನಡುವೆನೂ ಕೂಡ ಮೋದಿಯವರು ಆಗಮಿಸ್ತಾ ಇದ್ದಂಗೆ ಈಶ್ವರಪ್ಪನವ್ರು ಬಂದ್ಬಿಡ್ತಾರೋ ಏನೋ ಅಂತ. ಬಟ್ ಆ ಥರದ್ದೇನೂ ನಡೀಲಿಲ್ಲ. ಈಶ್ವರಪ್ಪನವರು ತಮ್ಮ ನಿಲುವಿಗೆ ಅಂಟುಕೊಂಡಿದ್ದಾರೆ. ಹೀಗೆ ಮುಂದುವರಿಯುತ್ತಾ, ಯಾಕೆಂದರೆ ಇನ್ನೂ ಅಧಿಸೂಚನೆ ಹೊರಡಿಸಿ ನಾಮಪತ್ರ ಸಲ್ಲಿಸೋದಕ್ಕೆ ಸಾಕಷ್ಟು ಟೈಮ್ ಇದೆ. ಅವರ ಬಂಡಾಯವನ್ನು ಶಮನಗೊಳಿಸೋ ಪ್ರಯತ್ನಗಳು ಮುಂದುವರಿಯುತ್ತವಾ ಅಥವಾ ಡೋಂಟ್ ಕೇರ್ ಅಂತಾರ ಬಿಜೆಪಿಯವರು? ಖಂಡಿತವಾಗಿಯೂ ಅರವಿಂದ್, ಇಂದು ಶಿವಮೊಗ್ಗಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು, ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಈ ವೇಳೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರು ಈ ಸಭೆಗೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಯಾಕೆಂದರೆ ಈಶ್ವರಪ್ಪ ಅವರು ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಟಿಕೆಟ್ ಕೈ ತಪ್ಪಿಗಿದೆ. ಹೀಗಾಗಿ ಬಿ ಜೆ ಪಿ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಬಿ ಜೆ ಪಿಯಿಂದ ಅನ್ನೋದಕ್ಕಿಂತ ಯಡಿಯೂರಪ್ಪ ಮತ್ತು ವಿಜೇಂದ್ರನ್ ವಿರುದ್ಧ ಅವರು ತೀವ್ರ ವಾಗ್ದಾಳಿ ನಡೆಸ್ತಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ನನಗೆ ಪುತ್ರನಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಯಡಿಯೂರಪ್ಪನೇ ಕಾರಣ ಅನ್ನೋ ಒಂದು ನೇರ ವಾಗ್ದಾಳಿ ನಡೆಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಗೈರಾದರೆ ತಪ್ಪು ಸಂದೇಶ ಹೋಗುತ್ತೆ. ಯಾಕೆಂದರೆ ಬಿ ಜೆ ಪಿಯಲ್ಲಿ ಈಶ್ವರಪ್ಪ ಅವರು ಕೂಡ ಹಿರಿಯ ನಾಯಕರಿದ್ದಾರೆ, ಜೊತೆಗೆ ಹಿಂದುಳಿದ ವರ್ಗದ ನಾಯಕರಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರು ಭೇಟಿಯ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಕೂಡ ವೇದಿಕೆಯಲ್ಲಿ ಇರಬೇಕು, ಈ ಒಂದು ಅಸಮಾಧಾನದಿಂದ ಜೊತೆಗೆ ಬಂಡಾಯದಿಂದ ಶಮನಗೊಳಿಸಬೇಕು ಅನ್ನೋ ಒಂದು ಸಾಕಷ್ಟು ಪ್ರಯತ್ನವನ್ನು ನಾಯಕರು ಮಾಡಿದರು. ನಿನ್ನೆ ಅರ್ಗ ಜ್ಞಾನೇಂದ್ರ ನೇತೃತ್ವದ ಒಂದು ತಂಡ ಜೊತೆಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದ ಒಂದು ತಂಡ ಇಬ್ಬರು ಕೂಡ ಭೇಟಿ ನೀಡಿ ಈಶ್ವರಪ್ಪ ಅವರ ಮನವೊಲಿಸೋ ಪ್ರಯತ್ನ ಮಾಡಿದರು. ಆದರೆ ಈಶ್ವರಪ್ಪ ಅವರು ಇದ್ಯಾವುದಕ್ಕೂ ಕೂಡ ಜಗ್ಗಿಲ್ಲ, ನನ್ನ ನಿರ್ಧಾರ ಅಚಲವಾಗಿದೆ, ನಾನು ನನ್ನ ಒಬ್ಬನ ಮಗನ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ, ಇದು ಬಹುತೇಕ ನಾಯಕರ ನಿರ್ಧಾರವಾಗಿದೆ, ಬಹುತೇಕ ಕಾರ್ಯಕರ್ತರ ನಿರ್ಧಾರವಾಗಿದೆ. ಹೀಗಾಗಿ ಈ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ನನ್ನ ಅಪ್ಪ ಮಗನ ವಿರುದ್ಧ ನನ್ನ ಹೋರಾಟ ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಇಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ, ಮೋದಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅನ್ನೋದು ಬಹುತೇಕರ ನಿರೀಕ್ಷೆ ಆಗಿತ್ತು. ಈಶ್ವರಪ್ಪ ಅವರು ಸಮಾಧಾನ ಆಗ್ತಾರೆ, ಅವರ ಸಿಟ್ಟನ್ನು ಶಮನಗೊಳಿಸ್ತೀವಿ ಅನ್ನೋ ಒಂದು ನಂಬಿಕೆ ಕೂಡ ಹಲವು ನಾಯಕರಲ್ಲಿತ್ತು. ಆದರೆ ಎಲ್ಲ ನಾಯಕರ ನಂಬಿಕೆ ಕೂಡ ಹುಸಿಯಾಗಿದೆ. ಈಶ್ವರಪ್ಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ನಾನು ಬಿ ಜೆ ಪಿಯ ವಿರುದ್ಧ ನಿಲ್ತೀನಿ, ಅದರಲ್ಲೂ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ನಿರ್ಧಾರ ಕೈಗೊಂಡಿರಂಗಿದೆ. ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.